ನ್ಯಾಮತಿ ತಾಲೂಕಿನ ಸೂರಗೊಂಡನ ಕೊಪ್ಪದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಲಾಧಾರಿಗಳ ಮೇಲೆ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ರದ್ದುಗೊಳಿಸಿ ತಕ್ಷಣ ಬಿಡುಗಡೆಗೊಳಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಸಮಾಜದ ಮುಖಂಡ ಸಿಆರ್ ಅರುಣ್ ಕುಮಾರ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 25ರಿಂದ 30 ಜನ ಮಾಲಾಧಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಮನೆ ಮನೆಗೆ ಹೋಗಿ ಬಂಧಿಸಲಾಗುತ್ತಿದೆ. ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವ ಅವೈಜ್ಞಾನಿಕ ಒಳ ಮೀಸಲಾತಿಯ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಿ ಗೋ ಬ್ಯಾಕ್ ಎಂದು ಮಾಲಾಧಾರಿಗಳು ಕೂಗಿದ್ದಾರೆಯೇ ಹೊರತು ಮಾಲಾಧಾರಿಗಳು ಯಾವುದೇ ಹಲ್ಲೆಯಾಗಲಿ ವೈಯಕ್ತಿಕ ನಿಂದನೆ ಮಾಡದೆ ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ. ಆದರೆ ಪೊಲೀಸರು ಸರ್ಕಾರದ ಒತ್ತಡಕ್ಕೆ ಮಣಿದು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಈ ಕೂಡಲೇ ಸರ್ಕಾರ ಮಾಲಾಧಾರಿಗಳ ಮೇಲೆ ದಾಖಲಿಸಿರುವ ಎಫ್ಐಆರ್ ರದ್ದುಗೊಳಿಸಿ ಬಂಧಿಸಿರುವವರನ್ನು ಬಿಡುಗಡೆಗೊಳಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಭೀಮಾ ನಾಯ್ಕ್, ಬಸವರಾಜ್ ನಾಯ್ಕ್, ಲಕ್ಷ್ಮಣ್ ರಾಜು ಸೇರಿದಂತೆ ಮತ್ತಿತರರು ಇದ್ದರು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಎಫ್ಐಆರ್ ಅನ್ನು ರದ್ದುಗೊಳಿಸುತ್ತೆ ಮತ್ತು ದಮನಿತ ಸಮುದಾಯದ ಪರ ಇರುತ್ತೆ ಅಂತ ನಾವು ಭಾಳ ಆಶಾಭಾವನೆಯನ್ನು ಹೊಂದ್ಕೊಂಡಿದ್ವಿ. ಆದರೆ ಈ ಸರ್ಕಾರ ಮುಂದೆ ಹೋಗಿ ಉದ್ದಟತನ ಪ್ರದರ್ಶನ ಮಾಡಿ ಯಾರು ಆ ಸಮಯದಲ್ಲಿ ಅಂದರೆ ದಿನಾಂಕ 14/2/2026 ಶನಿವಾರದಂದು ಏನು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಬಂದಾಗ ಏನು ಮಾಲಾಧಾರಿಗಳು ಗೋ ಬ್ಯಾಕ್ ಮತ್ತು ಏನು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದರೋ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ಮನೆ ಮನೆಗೆ ಹೋಗಿ ಅವರನ್ನು ಐಡೆಂಟಿಫೈ ಮಾಡಿ ಗುರುತನ್ನು ಪತ್ತೆ ಹಚ್ಚಿಬಿಟ್ಟು ಅವರನ್ನು ಅರೆಸ್ಟ್ ಮಾಡುವ ಹಂತಕ್ಕೆ ಈ ಸರ್ಕಾರ ಹೋಗಿದೆ. ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಯಾವುದೇ ಧಾರ್ಮಿಕ ಸಭೆಗಳಿರಲಿ ಅಥವಾ ರಾಜಕೀಯ ಸಭೆಗಳಿರಲಿ, ನಿಮ್ಗೆ ಯಾವತ್ತೂ ಕೂಡ ಯಾರು ಹೋರಾಟಗಾರರು ಗೋ ಬ್ಯಾಕ್ ಅಂತ ಹೇಳೇ ಇಲ್ವಾ? ಅಥವಾ ಯಾರೂ ಕೂಡ ನಿಮಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೇ ಇಲ್ವಾ? ಯಾಕೆ ನಿಮಗೆ ಬಂಜಾರ ಸಮುದಾಯದ ಮೇಲೆ ಇಷ್ಟೊಂದು ಕೋಪ? ನೀವು ಆಲ್ರೆಡಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಸರ್ಕಾರಕ್ಕೆ ನಮ್ಮ ಬಂಜಾರ ಸಮುದಾಯಕ್ಕೆ ಒಂದು ಮರಣ ಶಾಸನವನ್ನೇ ಬರೆದಿದ್ದೀರಾ. ಮೊನ್ನೆ ರೋಸ್ಟರ್ ಬಿಂದುವಲ್ಲೂ ಕೂಡ ದೋಷಪೂರಿತವಾದ ರೋಸ್ಟರ್ ಬಿಂದುವನ್ನು ಬಿಟ್ಟು ಸಮಾಜದವರು ಎದ್ದೊಳಕ್ಕೆ ಬರಬಾರ್ದು. ಸ್ವತಂತ್ರ ಪೂರ್ವದಲ್ಲಿ ಏನು ಬಂಜಾರ ಸಮುದಾಯ ಬಡತನ ಮತ್ತು ಕೂಲಿನಾಲಿ ಮಾಡಿಕೊಂಡು ವರಸೆ ಹೋಗ್ತಾ ಇತ್ತಲ್ಲ, ಅದೇ ಸ್ಥಾನವನ್ನು ಕೊಟ್ಟಿದ್ದೀರಾ. ಯಾಕೆ ಬಂಜಾರ ಸಮುದಾಯದವರು ತಮಗೆ ಬೇಡವಾ? ತಾವು ಮೊನ್ನೆ ಹೇಳ್ತೀರಾ ವೇದಿಕೆಯಲ್ಲಿ, ನಾನು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂದರೆ ನೀವೇನು ಹೋರಾಟಗಾರರಿಗೆ ಪ್ರೇರಣೆ ಕೊಡ್ತಾ ಇದ್ದೀರಾ? ಅಲ್ಲೇ ಹೋರಾಟವನ್ನು ಮಾಡಿ ಅಥವಾ ಜಾಸ್ತಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೇ ಮಾಡಿ ಅಂತ ಏನಾದರೂ ಪ್ರೇರಣೆ ಕೊಡ್ತಾ ಇದ್ದೀರಾ? ತಾವು ರಾಜ್ಯ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಗಳಿದ್ದೀರಿ. ಜನ ಆಕ್ರೋಶ ಭರಿತರಾಗಿರ್ತಾರೆ, ಭಾವೋದ್ವೇಗಕ್ಕೊಳಗಾಗಿರ್ತಾರೆ. ಎಲ್ಲಿ ನಮ್ಮ ಸಮುದಾಯ ಮೀಸಲಾತಿಯಿಂದ ಹೊರಗೆ ಹೋಗುತ್ತೆ, ಎಲ್ಲಿ ಮತ್ತೆ ನಾವು ಕೂಲಿನಾಲಿಯನ್ನು ಮಾಡಬೇಕಾಗುತ್ತೆ ಅಂತ ನಿರಾಶವನ್ನು ಹೊಂದಿದಾಗ ಕೆಲವರು ಭಾವೋದ್ವೇಗರಾಗಿ ಗೋ ಬ್ಯಾಕ್ ಅಂತ ಕೂಗಿರ್ಬೋದು ಮತ್ತು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿರ್ಬೋದು. ಅಷ್ಟಕ್ಕೆ ನೀವು ತಮ್ಮ ರಾಜಕೀಯವನ್ನು ಬಳಸಿಬಿಟ್ಟು ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸ್ತೀರಂದರೆ ಇದು ಬಂಜಾರ ಸಮುದಾಯದ ಜಯಂತ್ಯೋತ್ಸವದಲ್ಲೇ ಒಂದು ಕರಾಳ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ವರ್ಷಗಳ ಜಯಂತ್ಯೋತ್ಸವದಲ್ಲಿ ಯಾರೂ ಒಬ್ಬರೂ ಕೂಡ ನಮ್ಮ ಸಮುದಾಯದ ಮಾಲಾಧಾರಿಗಳ ಮೇಲೆ ಎಲ್ಲೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಿರಲಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ತಮಗೊಂದು ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಒಂದು ಸಲ ನಮ್ಮ ರೇಣುಕಾಚಾರ್ಯ ಅವರು ಸಚಿವರಾಗಿದ್ದರು. ಆ ಟೈಮಲ್ಲೂ ಕೂಡ ಒಂದು ಸಣ್ಣ ಪ್ರಮಾಣದ ಘರ್ಷಣೆ ಉಂಟಾಗಿತ್ತು. ಆ ಸಮಯದಲ್ಲಿ ಪೊಲೀಸರವರು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಅವರು ವೇದಿಕೆ ಮೇಲೇ ಹೇಳಿದರು, ನೋಡಿ ಬಂಜಾರ ಸಮುದಾಯ ಬಡ ಸಮುದಾಯ ಇದೆ, ದಮನಿತ ಸಮುದಾಯ ಇದೆ, ನೀವು ಯಾವುದೇ ಕಾರಣಕ್ಕೂ ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಅವತ್ತು ಎಫ್ಐಆರ್ ಆಗೋದನ್ನು ತಡೆದ್ರು. ಅಂಥ ಔದಾರ್ಯತೆಯನ್ನು ತಾವು ಯಾಕೆ ತೋರಿಸಲಿಲ್ಲ? ನೀವೇ ಹೇಳ್ತೀರಾ 10 ಜನ ಇದ್ದರು, 20 ಜನದ, ಆ 10 ಜನ ಮತ್ತು 20 ಜನದ ಮೇಲೆ ಇಷ್ಟೊಂದು ಕೋಪ ಯಾಕೆ ನಿಮಗೆ? ಬೆಳಿಗ್ಗೆ ಎದ್ದು ಅದೇ ನೀವು ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದ್ತೀರಾ. ಆ ಸಂವಿಧಾನದ ಪೀಠಿಕೆಯಲ್ಲಿ ಭಾತೃತ್ವ ಮತ್ತು ಸಮಾನತೆ ಇಲ್ವಾ? ನೀವು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಲ್ವಾ? ನೀವು ಯಾಕೆ ಅಂತ ಔದಾರ್ಯತೆಯನ್ನು ತೋರಿಸೋದಿಲ್ಲ? ಅಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಬಿಟ್ಟು ಬೆಳಗಿಂದ ಸಾಯಂಕಾಲ ತೋರಿಸ್ತಾರೆ. ಅದೇ ಸಮುದಾಯದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 14, 16, 19, 21 ಏನು ಹೇಳುತ್ತೆ? ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿಲ್ವಾ? ಅಲ್ಲಿ ಏನಾದರೂ ದೊಂಬಿ ಗಲಾಟೆಯಾಗಿ ಯಾರ ಮೇಲಾದರೂ ಹಲ್ಲೆ ಮಾಡಿದಾರಾ? ಅಥವಾ ಪೊಲೀಸರ ಮೇಲೆ ಏನಾದರೂ ದಬ್ಬಾಳಿಕೆ ಆಗಿದೆಯಾ? ಒಂದು ಗೋ ಬ್ಯಾಕ್ ಅಂತ ಹೇಳಿದ್ದು, ಕಪ್ಪು ಪಟ್ಟೆ ಪ್ರದರ್ಶನ ಮಾಡಿದ್ದು ನಿಮಗೆ ಇಷ್ಟು ಕೆಟ್ಟ ರೀತಿಯಲ್ಲಿ ಕಾಣಿಸ್ತದಾ? ಅಂದರೆ ದಮನಿತರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ದಲಿತರ ಪರ ಇದ್ದೀವಿ, ನಾವು ಅಹಿಂದ ಪರ ಇದ್ದೀವಿ ಅಂತ. ಅಲ್ಲ ಸ್ವಾಮಿ, ದಲಿತರು ಏನೋ ಒಂದು ಮೀಸಲಾತಿಯಲ್ಲಿ ಅವರಿಗೆ ಸಮಾನತೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಿದರೆ ನೀವು ಅವ್ರ ಮೇಲೇ ಎಫ್ಐಆರ್ ಆಗ್ತಿರಲ್ಲ. ಇದ್ಯಾವ ರೀತಿ ನೀವು ದಲಿತರ ಪರ ಸರ್ಕಾರ ಅಂತ ಹೇಳ್ತೀರಿ?
ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವರಿಗೆ ನಾನು ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ದಮನಿತ ಸಮುದಾಯ ಸ್ವಾಮಿ, ಹಿಂದುಳಿದಂಥ ಸಮುದಾಯ, ಒಂದು 20-25 ಜನರ ಮೇಲೆ FIR ಆಗ್ತಿರಲ್ಲ, ನೀವು ಏನು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀರಾ? ಸೊ ಅದೇ ರೀತಿಯಲ್ಲಿ ನಾನು ಸುರಗೊಂಡನಕೊಪ್ಪ ಮಹಾಮಠ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಉಪಸಭಾಪತಿಗಳಾದ ರುದ್ರಪ್ಪ ಲಮಾಣಿಯವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಯಾಕಂದರೆ FIR ಆಗಿ 4 ದಿನ ಆಯಿತು. FIR ಆಗಿ 4 ದಿನ ಆದರೂ ಕೂಡ ನೀವು ಸಮುದಾಯದ ಪರವಾಗಿ ಯಾರೇ ತಪ್ಪು ಮಾಡಿದ್ರು, ಹೌದಪ್ಪ ನಮ್ಮ ಸಮುದಾಯದ ಅವ್ನು ತಪ್ಪು ಮಾಡಿದ್ದಾನೆ, ಇಲ್ಲ ಸರಿ ಮಾಡಿದ್ದಾನೆ, ಏನಾದರೂ ಒಂದು ಬಾಯಿ ಬಿಟ್ಟು ಹೇಳಬೇಕಲ್ಲ. ಅಂದರೆ ನಿಮ್ಮ ಪ್ರಭಾವ ಬೀಳಿಸಿ ನೀವು FIR ಮಾಡಿಸಿದ್ದೀರಾ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ? ಪ್ರತಿ ವರ್ಷವೂ ಕೂಡ ನಾವು ಕಂಡಂತೆಯೇ ಸುಮಾರು 2021 ಆಸುಪಾಸು ಇರುವಾಗ ಆವಾಗ ಪಿ ರಾಜು ಸರ್ ಅವರು ನಿಗಮದ ಅಧ್ಯಕ್ಷರಾಗಿದ್ದರು. ಆವಾಗ ಕೇವಲ 90 ಲಕ್ಷದಲ್ಲಿ ಸೇವಾಲಾಲ್ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಿದರು. ನೀವು 10 ಕೋಟಿ ಇವಾಗ ಖರ್ಚು ಮಾಡಿರೋದು ಬಂದ ಮಾಹಿತಿಗಳ ಪ್ರಕಾರ 10 ಕೋಟಿ ಅಂತೆ, ಹಿಂದಿನ ಸಲ 15 ಕೋಟಿ ಅಂತೆ. ಎಲ್ಲಿ ಹೋಗ್ತಾ ಇದೆ ದುಡ್ಡು? ಯಾವ ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀರಾ? ಅಲ್ಲಿ ನೋಡಿದರೆ ಕುಡಿಯೋದಕ್ಕೆ ನೀರಿರಲ್ಲ, ಸ್ನಾನ ಮಾಡೋಕ್ಕೆ ಜಾಗಗಳಿರಲ್ಲ, ಅಲ್ಲಿ ಯಾರಾದರೂ ಹೆಣ್ಮಕ್ಳು ಬಂದರೆ ಬಟ್ಟೆ ಬದಲಿಸೋಕ್ಕೆ ಜಾಗ ಇರಲ್ಲ ಅವರಿಗೆ. ಇಂಥ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸೇವಾಲಾಲ್ ಜಯಂತಿಯನ್ನು ನೀವು ಆಚರಣೆ ಮಾಡಿಬಿಟ್ಟು ನಾನು 10 ಕೋಟಿ ಖರ್ಚು ಮಾಡಿದೆ, 15 ಕೋಟಿ ಖರ್ಚು ಮಾಡಿದೆ, ಇದು ಯಾವ ಲೆಕ್ಕ ಇದು? ಇದನ್ನು ನಾವು ಬಹಳ ಗಂಭೀರದಿಂದ ತಗೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸೂಕ್ತ ದಾಖಲಾತಿಯೊಂದಿಗೆ ಲೋಕಾಯುಕ್ತದಲ್ಲಿ ಕೇಸನ್ನು ಕೂಡ